ಕಣಿ ಎಷ್ಟು ದೊಡ್ಡ ದೊಡ್ಡ ಮೀನ್ ಇತ್ತು. ನಾವು ನಮ್ಮೂರ್ ಸೈಡ್ ಕೊಚ್ಚಕ್ಕಿ ಕೂಳ್ ಅಂತ ಹೇಳತ್ತ. ಒಳಗೆ ಹೋಗಿ ಕಾಂಬ ಎಂತೆಂತ ಬ್ರ್ಯಾಂಡ್ ಎಲ್ಲ ಇತ್ತ ನೋಡಿ. ಗಂಜಿ ಊಟ ತುಂಬಾ ಇಷ್ಟ ಆಯ್ತು. ಮತ್ತೆ ಕ್ರ್ಯಾಬ್ ಇತ್ತು, ಪ್ರಾನ್ಸ್, ಕ್ರ್ಯಾಬ್, ಸಿಲ್ವರ್ ಫಿಶ್, ಸ್ಕ್ವಿಡ್. ನೆನ್ನೆ ಎಲ್ಲ ಫುಲ್ ಶಾಪಿಂಗ್ ಆಯ್ತು. ಇವತ್ತು ತಿಂಬು ಪ್ಲಾನ್ ಮಾಡ್ತು. ಹೊರಗೆ ಬೇರೆ ಜೋರ್ ಮಳೆ ಬರ್ತಿತ್ತು. ಜೋರಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಬರ್ತಿತ್ತು. ಗಂಜಿ ಕೊಟ್ಟಿದ್ರು. ಗಂಜಿಗೆ ತುಪ್ಪ ಎಲ್ಲ ಹಾಕಿದ್ರು. ಟೇಸ್ಟ್ ಮಾತ್ರ ಸಕ್ಕದಿತ್ತು. ಉಪ್ಪಿನಕಾಯಿ ಬೇಡ, ಎಂತದು ಮೊಸರು ಬೇಡ, ಎಂತದು ಬೇಡ, ಖಾಲಿ ಗಂಜಿ ತಿನ್ಲಕ್ ಅಷ್ಟು ಒಳ್ಳೆ ಇತ್ತು. ಹುಡುಗರ ಕಣ್ಣೆಲ್ಲ ಪೂರ್ತಿ ಎಲ್ಲ ಹೊತ್ತೀಗ. ಏನಿದ್ರು ಫುಡ್ ವರ್ಕ್ ನಮ್ದು ಬ್ಯಾಟಿಂಗ್ ಶುರು ಮಾಡೋದಷ್ಟೇ ಬಾಕಿ. ಬಿಟ್ರೆ ನಾನೇ ಪೂರ್ತಿ ಖಾಲಿ ಮಾಡ್ತೆ. ಮತ್ತೆ ಕಾಣಿ ಬೋರ್ ಹಾಪುಕಾಗ ಅಂದೇಳಿ ಟಿವಿ ಎಲ್ಲ ಇಟ್ಟಿರು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪಂಚಮಿ ಕೃಷ್ಣ. ಇವತ್ತು ನಾನು ಅಮ್ಮ ಅಕ್ಕ ಎಲ್ಲ ಹೋತಿಪ್ಪದು ಆರ್ನ ರೆಸ್ಟೋರೆಂಟ್ಗೆ. ಇದಿಪ್ಪದು ಜಯನಗರಲ್ಲಿ. ಸೊ ಇವತ್ತು ಲಂಚಿಗೆ ಇಲ್ಲಿಗೆ ಹೋಪ ಅಂದೇಳಿ ಪ್ಲಾನ್ ಮಾಡ್ತಾ. ನೆನ್ನೆ ಎಲ್ಲ ಫುಲ್ ಶಾಪಿಂಗ್ ಆಯಿತು. ಇವತ್ತು ತಿಂಬು ಪ್ಲಾನ್ ಮಾಡ್ತಾ. ಇವತ್ತೆಲ್ಲ ಹೋತಿದ್ದೆ. ಇವತ್ತು ನಾನಲ್ಲಿ ಎಂತೆಲ್ಲ ಫುಡ್ ತಗೊಳ್ತೆ, ಯಾವುದೆಲ್ಲ ನಾನು ತಿಂತೆ, ಯಾವುದೆಲ್ಲ ಫುಡ್ ಒಳ್ಳೆ ಇತ್ತಂದೇಳಿ ಈ ವಿಡಿಯೋದಲ್ಲಿ ಹೇಳ್ತೆ. ಸೊ ಪೂರ್ತಿ ವಿಡಿಯೋ ಕಾಣಿ ಆಯ್ತಾ. ಈಗ ಜಸ್ಟ್ ಲೊಕೇಶನ್ ರೀಚ್ ಆಯ್ತಾ. ನೀವು ಕಾಣ್ಲಕ್ಕ ಇದು ಆರ್ನ ರೆಸ್ಟೋರೆಂಟ್. ಇದು ನಮ್ಮ ಊರಿನವ್ರದ್ದೇ. ಲೈಕ್ ಸೀ ಫುಡ್ ಮತ್ತೆ ಚಟ್ಲಿ, ಜಾರಿ, ಈ ಥರದ್ದೆಲ್ಲ ವೆರೈಟಿ ಫುಡ್ ಇಲ್ಲಿ ಸಿಕ್ಕತ್ತ. ಕಾಂಬ ಒಳಗೆ ಮೆನ್ಯೂ ನೋಡಿ ಯಾವುದೆಲ್ಲ ಆರ್ಡರ್ ಮಾಡೋದು ಹೇಳಿ ಪ್ಲಾನ್ ಮಾಡ್ತೆ. ಎಸ್, ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ನೀವಿಲ್ಲಿ ಕಾಣ್ಲಕ್ಕ ರಾಧಾಕೃಷ್ಣನ್ ಮೂರ್ತಿ ಇಟ್ಟಿರೋ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ಸೈಡ್ ಬಂದರೆ ಇಲ್ಲಿ ಹಾಲ್ ಇತ್ತು. ಬನ್ನಿ ಹಾಲ್ ಹೇಗಿತ್ತು ಹೇಳಿ ಕಣ್ಕೊಂಡು ಬಪ್ಪ. ಸೀಲ್ ಕಾಣ್ಲಕ್ ನೀವು ಉನ್ನತಿ ಹಾಲ್ ಅಂತ ಇತ್ತು. ಹಾಲ್ ಕೂಡ ತುಂಬಾ ಚಂದ ಇತ್ತು. ಆ ಸೈಡ್ ಹೋದ್ರೆ ಅದು ಡೈನಿಂಗ್ ಹಾಲ್. ಇಲ್ಲಿ ಲೈಕ್ ಪಾರ್ಟಿ, ರಿಸೆಪ್ಷನ್ ಏನಾದ್ರು ಆದ್ರೆ ಫುಡ್ ಇಲ್ಲಿ ಕೊಡ್ತಾರೆ. ಇದು ಡೈನಿಂಗ್ ಹಾಲ್. ಐ ಥಿಂಕ್ ಇಲ್ಲಿ ಬಫೆ ಇರತ್ತೆ ಅನ್ಸತ್. ಹಾ, ಇಲ್ಲಿ ಟೇಬಲ್. ಇದು ಸ್ಮೋಕಿ ಝೋನ್. ಕಾಂಬ ಒಳಗೆ ಹೆಂಗಿತ್ತ ಹೇಳಿ ಕಣ್ಕೊಂಬಪ್ಪ. ಇಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿಯೋಕೆಲ್ಲ ಲೈಕ್ ಆತ್. ಹೊರಗೆ ಬೇರೆ ಜೋರ್ ಮಳೆ ಬರ್ತಿತ್ತು. ಜೋರಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಬರ್ತಿತ್ತು. ಒಳ್ಳೆ ಎನ್ವಿರಾನ್ಮೆಂಟ್. ಆಚೆ ತೋರ್ಸಮ್ಮ. ವಾವ್, ಇದು ಲಿಕ್ಕರ್ ರೂಮ್. ಒಳಗೆ ಹೋಗಿ ಕಾಂಬ ಎಂತೆಂತ ಬ್ರ್ಯಾಂಡ್ ಎಲ್ಲ ಇತ್ತಂದೇಳಿ. ಇಲ್ಲಿ ಐ ಥಿಂಕ್ ಇಲ್ಲಿ ಕೂಡ ಫುಡ್ ಎಲ್ಲ ಕೊಡ್ತಾರೆ ಅನ್ಸುತ್ತೆ. ಟೇಬಲ್ಸ್ ಎಲ್ಲ ಹಾಕಿದ್ರು. ಡ್ರಿಂಕ್ಸ್ ಮಾಡೋರಿಗೆ ತಕ್ಕಂಗೆ ಲೈಟ್ಸ್ ಎಲ್ಲ ಸೆಟಪ್ ಮಾಡಿದ್ರು. ಹಾ, ಹುಡುಗರ ಕಣ್ಣೆಲ್ಲ ಪೂರ್ತಿ ಎಲ್ಲ ಹೊತ್ತೀಗ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಇತ್ತಿಲ್. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸೋದು ರೆಸ್ಟೋರೆಂಟ್. ಅಲ್ಲಿ ಫುಡ್ ಎಂತೆಲ್ಲ ಫುಡ್ ಕೊಡ್ತಾರೋ, ನಾ ಎಂತೆಲ್ಲ ಟೇಸ್ಟ್ ಮಾಡ್ತೆ, ಫುಡ್ಸ್ ಎಲ್ಲ ಹೇಗಿತ್ತು ಅಂದೇಳಿ ಎಲ್ಲ ನೆಕ್ಸ್ಟ್ ರಿವ್ಯೂ ಕೊಡ್ತಾಯ್ತಾ. ಇದು ರೆಸ್ಟೋರೆಂಟ್. ಈಗ ನಾವು ಒಳಗೆ ಹೋಪ. ಇಲ್ಲಿ ಈಗ ನಾವು ಊಟ ಮಾಡೋದು ಜಾಗ ಇದು. ಆಲ್ರೆಡಿ ಎಲ್ಲ ನಂಗೆ ಎಂತೆಲ್ಲ ಬೇಕು ಎಲ್ಲ ಆರ್ಡರ್ ಮಾಡಿದೆ. ಇನ್ನು ಏನಿದ್ರು ಫುಡ್ ವರ್ಕ್ ನಮ್ದು ಬ್ಯಾಟಿಂಗ್ ಶುರು ಮಾಡೋದಷ್ಟೇ ಬಾಕಿ. ಇದು ಅಂಜಲ್, ಕಾಣೆ, ಇಂಡಿಯನ್ ಸಲ್ಮಾನ್. ಓಕೆ, ಇಂಡಿಯನ್ ಸಲ್ಮಾನ. ಓಕೆ, ಬಂಗಡೆ, ಓಕೆ, ಪಾಂಪ್ಲೆಟ್, ಪ್ರಾನ್ಸ್, ಪ್ರಾನ್ಸ್, ಕ್ರ್ಯಾಬ್, ಸಿಲ್ವರ್ ಫಿಶ್, ಸ್ಕ್ವಿಡ್. ಓಕೆ. ಕಣಿ ಎಷ್ಟು ದೊಡ್ಡ ದೊಡ್ಡ ಮೀನ್ ಇತ್ತು. ಮಾಂಜ್, ಮತ್ತೆ ಇದು ಯಾವುದು ಇಂಡಿಯನ್ ಸಲ್ಮಾನ್ ಏನು ಹೇಳಿದ್ರು. ಮತ್ತೆ ಇದು ಅಂಜಲ್, ಮತ್ತೆ ಸ್ಕ್ವಿಡ್ ಇತ್ತು, ಮತ್ತೆ ಕ್ರ್ಯಾಬ್ ಇತ್ತು, ಮತ್ತೆ ಇದು ಸಿಲ್ವರ್ ಫಿಶ್, ಚಟ್ಲಿ ಎಲ್ಲ ಇದು ತೆಗ್ದಿದ್ರ.
ಮತ್ತೆ ಬಂಗ್ಡೆ ಮೀನ್ ನನ್ನ ಫೇವ್ರೇಟ್ ಬಂಗ್ಡೆ ಮೀನೆಲ್ಲ ಇತ್ತು. ಇದ್ರಲ್ಲಿ ನಾವು ಎಂತಾದ್ರೂ ಲೈಕ್ ಇಷ್ಟು ಕೊಟ್ಟಿದ್ರಲ್ಲ, ಇದರಲ್ಲಿ ನಮ್ಗೆ ಎಂತ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಆರ್ಡರ್ ಕೊಟ್ರೆ ಫ್ರೆಶ್ ಫಿಶ್ ಫ್ರೈ ಆಗಿರ್ಬೋದು, ಗೀ ರೋಸ್ಟ್ ಆಗಿರ್ಬೋದು, ಲೈಕ್ ಪ್ರಾನ್ಸ್ ಗೀ ರೋಸ್ಟ್ ಆಗಿರ್ಬೋದು, ಎಂತ ಬೇಕು ಅದು ಮಾಡಿಕೊಟ್ರು. ಈಗ ಒಂದು 3 ಡಿಶ್ ನಾನು ಆರ್ಡರ್ ಮಾಡಿದ್ದು ಬಂದಿತ್ತು. ಅದರಲ್ಲಿ ಒಂದು ಸ್ಕ್ವಿಡ್ ರವಾ ಫ್ರೈ, ಇನ್ನೊಂದು ಅಂಜಲ್ ಉಪ್ಪು ಮುಂಚಿ, ಇದು ಚಿಕನ್ ಕುಡಿಯಲ್ ಅಂತ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಯ್ತು, ಲೈಕ್ ಪಾಪಡ್ ಒಳಗೆ ಚಿಕನ್ ಲೈಕ್ ಒಂಥರ ಲಾಲಿಪಾಪ್ ತರ ಮಾಡಿ ಹಾಕಿದ್ರು. ನಾ ಟೇಸ್ಟ್ ಮಾಡಿದೆ, ಲೈಕ್ ಇದಿತ್ತು. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಲೈಕ್ ಸೊಕ್ಕೋದಿತ್ತು. ಮತ್ತೆ ಇದು ಕಾಣ್ಲಕ್ ನೀವು ಸ್ಕ್ವಿಡ್ ರವಾ ಫ್ರೈ, ಅದನ್ನು ಕೂಡ ಟೇಸ್ಟ್ ಮಾಡಿದೆ, ಸೂಪರ್ ಇತ್ತು. ಅಂಜಲಂತೂ ಸಕ್ಕದಿತ್ತು. ಆ ಮಸಾಲ ಸೂಪರ್. ಬಿಟ್ರೆ ನಾನೇ ಪೂರ್ತಿ ಖಾಲಿ ಮಾಡ್ತೆ. ರವಾ ಫ್ರೈ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ, ಸೂಪರ್. ಇನ್ನು ಬೇರೆ ಬೇರೆ ಡಿಶ್ ಬಪ್ಪಕ್ಕಿತ್ತು, ಬಂದ್ಮೇಲೆ ತೋರಿಸ್ತಾಕ. ಈಗ ನೀರ್ ದೋಸೆ ಮತ್ತೆ ಚಿಕನ್ ಪುಳಿ ಮುಂಚಿ ಟೇಸ್ಟ್ ಮಾಡ್ತೆ. ಆಗ ನಾನು ಟೇಸ್ಟ್ ಮಾಡಿದೆ ಅಂಜಲ್ ಉಪ್ಪು ಮುಂಚಿ, ಇದು ಚಿಕನ್ ಪುಳಿ ಮುಂಚಿ ವಿತ್ ನೀರ್ ದೋಸೆ, ಒಳ್ಳೆ ಕಾಂಬಿನೇಷನ್ ಮಾತ್ರ. ಮತ್ತೆ ಸ್ಕ್ವಿಡ್ ರವಾ ಫ್ರೈ ಮತ್ತೆ ಅದು ಚಿಕನ್ ಅದೆಲ್ಲ ನಾನು ಟೇಸ್ಟ್ ಮಾಡಿ ಆಯ್ತು. ಚಿಕನ್ ಕುಡಿಯಾಳ, ಅಂಜಲ್ ತವಾ ಫ್ರೈ, ಮಸಾಲೆ ಹಾಕಿತ್ತು. ಮತ್ತೆ ನಮ್ಮ ಊರ್ದು ಲೈಕ್ ಊರ್ ಸ್ಟೈಲ್ ಗಂಜಿ ಕೊಟ್ಟಿದ್ರು. ಗಂಜಿಗೆ ತುಪ್ಪ ಎಲ್ಲ ಹಾಕಿದ್ರು, ಟೇಸ್ಟ್ ಮಾತ್ರ ಸಕ್ಕದಿತ್ತು. ಉಪ್ಪಿನಕಾಯಿ ಬೇಡ, ಎಂಥದ್ದು ಮೊಸರು ಬೇಡ, ಎಂಥದ್ದು ಬೇಡ, ಖಾಲಿ ಗಂಜಿ ತಿನ್ಲಕ್ ಅಷ್ಟು ಒಳ್ಳೆ ಇತ್ತು. ಇದು ಆರ್ನ ಸ್ಪೆಷಲ್ ಮೀಲ್ಸ್, ಅಂದ್ರೆ ಈ ರೆಸ್ಟೋರೆಂಟ್ ಇದು ಸ್ಪೆಷಲ್ ಮೀಲ್ಸ್. ಇದರಲ್ಲಿ ಫಿಶ್ ಕರಿ ಮತ್ತೆ ಕೊಚ್ಚಕ್ಕಿ ಅನ್ನ, ನಾವು ನಮ್ಮೂರ್ ಸೈಡ್ ಕೊಚ್ಚಕ್ಕಿ ಕೂಳ್ ಅಂತ ಹೇಳುತ್ತ, ಕೊಚ್ಚಕ್ಕಿ ರೈಸ್ ಲೈಕ್ ಬಾಯ್ಲ್ಡ್ ರೈಸ್. ಮತ್ತೆ ಇದು ಚಟ್ಲಿ ಬಜ್ಜಿ, ಅಂದ್ರೆ ಪ್ರಾನ್ಸ್ ಬಜ್ಜಿ, ಅದನ್ನ ಚಟ್ಲಿನ ಒಣಗಿಸಿ ಮಾಡೋದಿದ್ದು ಚಟ್ಲಿ ಬಜ್ಜಿ. ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ. ಮತ್ತೆ ಇದು ಬೀಟ್ರೂಟ್ ಪಲ್ಯ, ಮತ್ತೆ ರಸಂ, ಮಜ್ಜಿಗೆ, ಮತ್ತೆ ಇದು ಬೊಂಡ ಸುಕ್ಕ, ಮತ್ತೆ ಇದು ಸಿಲ್ವರ್ ಫಿಶ್ ಫ್ರೈ ಚಿಕ್ಕದು, ಮತ್ತೆ ಸಂಡಿಗೆ ಕೊಟ್ಟಿದ್ರು. ಮತ್ತೆ ಇದ್ರಲ್ಲೂ ಕೂಡ ನೀರ್ ದೋಸೆ ಮತ್ತೆ ಗುಲಾಬ್ ಜಾಮೂನ್. ಇದಿಷ್ಟು ಆರ್ನ ಸ್ಪೆಷಲ್ ಮೀಲ್ಸ್ ಅಲ್ಲಿ ಕೊಟ್ಟಿದ್ರು. ನಂಗೆ ಎಲ್ಲದಕ್ಕಿಂತ ನಂಗೆ ಗಂಜಿ ಊಟನೇ ತುಂಬಾ ಮಸ್ತ್ ಇಷ್ಟ ಆಯ್ತು. ಯಾಕಂದ್ರೆ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಎಂತೆಲ್ಲ ಹಾಕಿದ್ರು ನಂಗೆ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಲಾಯ್ಕಿತ್ತು. ಚಟ್ಲಿ ಬಜ್ಜಿ, ಗಂಜಿ ಊಟದಲ್ಲಿ ಗಂಜಿ ಮತ್ತೆ ಚಟ್ಲಿ ಬಜ್ಜಿ, ಉಪ್ಪಿನಕಾಯಿ, ಮತ್ತೆ ಇದು ಸಿಲ್ವರ್ ಫಿಶ್. ಎಂತ ಮೀನು? ಎಂತ ಮೀನಿದು? ಕಾಣೆ. ಕಂಡಿಕೆ ಹೇಳ್ತಿರು, ಕಾಣಿ, ಅದು ಮೀನಿದು ಕಾಣೆ. ಮತ್ತೆ ಮೀನ್ ಸಾರು, ಗಂಜಿಗೆ ಮೀನ್ ಸಾರು ಲೈಕತ್. ಬಂಗಡಿ ಮೀನ್ ಸಾರು ಕಾಣಾಗಿತ್ತು, ನೀನ್ ಮಾಡೋ ತರನೇ ಇತ್ತು. ಮತ್ತೆ ಅದಕ್ಕೂ ಕೂಡ ಸಂಡಿಗೆ ಕೊಟ್ಟಿರು, ಸೂಪರ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು, ಗಂಜಿ ಊಟ ತುಂಬಾ ಇಷ್ಟ ಆಯ್ತು. ಊಟ ಎಲ್ಲ ಮುಗೀತು ನಮ್ದು. ಸೊ ಒಂದು ರೂಮ್ ನೋಡ್ಕೊಂಬಪ್ಪ ಅಂದಳಿ ಮೇಲ್ ಬಂತು. ಇಲ್ಲಿ ಕಾಣ್ಲಕ್ ನೀವು ಆಚೆ ಫಸ್ಟ್ ಸೂಟ್ ನಾನ್ AC, ದೆನ್ ಸೂಟ್ AC, ಆಮೇಲೆ ಫ್ಯಾಮಿಲಿ ರೂಮ್ ಹೋಯ್ತು. ಫ್ಯಾಮಿಲಿ ರೂಮ್ ಕೂಡ ಒಳ್ಳೆ ಇದ್ದಿತ್ತು, ನಂಗೆ ಮಸ್ತ್ ಇಷ್ಟ ಆಯ್ತು. ದೆನ್ ಇದು ಎಕ್ಸಿಕ್ಯೂಟಿವ್ ರೂಮ್ಸ್ ಕೂಡ ತುಂಬ ಚಂದ ಇತ್ತು. ಇಲ್ಲಿ 6 ಬೆಡ್ಸ್ ಇತ್ತು.
ನೀವು ಕಾಣ್ಲಕ್ಕ ಇದು ಲೈಕ್ ಫ್ರೆಂಡ್ಸ್ ಎಲ್ಲ ಬಂದ್ರೆ ಇಲ್ಲ ಬ್ಯಾಚುಲರ್ಸ್ ಅವ್ರಿಗೆಲ್ಲ ಈ ರೂಮ್ ಸೆಟ್ ಆತ. 6 ಬೆಡ್ ಇತ್ತು ಟೋಟಲ್ ಆಗಿ. ಇಲ್ಲಿ 2 ಇತ್ತು ಮತ್ತೆ ಇಲ್ಲಿ 4 ಬೆಡ್ಸ್ ಇತ್ತು. ಅಂಥವ್ರಿಗೆ ಒಳ್ಳೆ ಆಯ್ತು. ಫ್ಯಾಮಿಲಿ ರೂಮ್ ಸಪ್ರೇಟ್ ಇತ್ತು, ನಾನ್ AC ಮತ್ತೆ ಎಕ್ಸಿಕ್ಯೂಟಿವ್ ರೂಮ್ ತೋರಿಸಿದೆ. ಮತ್ತೆ ಇದು ಸಪ್ರೇಟ್ 6 ಬೆಡ್ ಇತ್ತು. ಬ್ಯಾಚುಲರ್ಸ್ ಎಲ್ಲ ಬಂದ್ರೆ ಅವ್ರಿಗೆ ಉಳ್ಕೊಳಕ್ ಒಳ್ಳೆ ಆಯ್ತು. ಮತ್ತೆ ಕಾಣಿ ಬೋರ್ ಆಪುಕಾಗ ಅಂದೇಳಿ TV ಎಲ್ಲ ಇಟ್ಟಿರು. ನಂಗಂತೂ ಈ ರೂಮ್ ಮಸ್ತ್ ಇಷ್ಟ ಆಯ್ತು ಬಿಕಾಸ್ ಸ್ವಲ್ಪ ದೊಡ್ಡದಿತ್ತಲ್ಲ. ನಾನು ಆರ್ಡರ್ ಮಾಡಿದ ಫುಡ್ ಎಲ್ಲ ತಿಂದಾಯ್ತು, ಮತ್ತೆ ರೂಮ್ಸ್ ಎಲ್ಲ ನೋಡಿ ಆಯ್ತು, ಮತ್ತೆ ಕೆಳಗೆ ಹಾಲ್ಸ್ ಎಲ್ಲ ನಾನು ನಿಮ್ಗೆ ತೋರಿಸಿದೆ. ಈ ಪೂರ್ತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಮತ್ತೆ ಸಿಗ್ತೇವೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.